ಇಲ್ಲಿಗೆ ನೀನ್ ಯಾಕೋ ಮತ್ತೆ ಹೋಗು. ತೋರ್ಸು. ಈಗ ಆಗಲ್ಲ. ಒಂದ್ಸರಿ ತೋರ್ಸು. ನಾನ್ ತೋರ್ಸಲ್ಲ. ಒಂದ್ಸರಿ ತೋರ್ಸು. ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ. ಹೋಗು. ಯಾಕೆ ಸತಾಯಿಸ್ತೀಯ? ಒಂದ್ಸಲಿ ತೋರ್ಸ್ಬಿಡು. ನೋಡಿದ್ರೆ ನಿನ್ನ ಸಿಕ್ಕಾಕ್ಬಿಡ್ತಾರೆ. ಹೋಗು ಆ ಕಡೆ. ಇಂಥ ವಿಷಯನೆಲ್ಲ ಗೌಡನ್ ತನಕ ಹೋಗಿ ಯಾಕೆ ಹೇಳ್ಬೇಕು? ಇಂಥ ವ್ಯವಹಾರನೆಲ್ಲ ನಮ್ಮಲ್ಲಿ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಒಂದ್ಸಲಿ ತೋರ್ಸು. ನನ್ ಪ್ರಾಣ ಹೋದ್ರು ನಾನು ತೋರ್ಸಲ್ಲ. ನೀನ್ ತೋರ್ಸಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನು ಹೋಗ್ತೀನಿ. ಅತ್ತೆ ಪ್ಲೀಸ್ ಒಂದೇ ಒಂದ್ಸಲಿ ತೋರ್ಸ್ಬಿಡು. ನಿನ್ ತಲೆ ಕೆಟ್ಟಿದ್ಯಾ? ತೋರ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅತ್ತೆ ಪ್ಲೀಸ್ ಒಂದ್ ಕೆಲಸ ಮಾಡು. ನಾನು ಕಣ್ಣು ಮುಚ್ಕೊಂಡು 1 2 3 ಅಂತ ಎಣಿಸ್ತೀನಿ. ನೀ ಸ್ವಲ್ಪ ಓಪನ್ ಮಾಡ್ಬಿಡು, ನೋಡ್ಕೊಂಡು ಹೋಗ್ಬಿಡ್ತೀನಿ. ಅದೇ ಪ್ಲೀಸ್ 1 2 3. ಅಯ್ಯೋ ನಿನ್ ಲೈ ಮಾನ ಮರ್ಯಾದೆ ಇದೆಯಾ? ಹೆಂಗಸ್ರ ಹತ್ರ ಹಿಂಗ ನಡ್ಕೊಳ್ಳೋದು? ಅತ್ತೆ ಅಂತೀಯ, ತೋರ್ಸು ಅಂತೀಯ, ಪಬ್ಲಿಕ್ ಅಲ್ಲಿ ನೀನು. ಕರೆಕ್ಟ್ ಪಬ್ಲಿಕ್ ಅಲ್ಲಿ ಕೇಳಿದ್ದಕ್ಕೆ ಮತ್ತೆ ನನಗೆ ತೋರಿಸ್ಲಿಲ್ಲ. ಅವಳ ಕರ್ಕೊಂಡು ಹೋಗಿ ಸೀಕ್ರೆಟ್ ಆಗಿ ತೋರ್ಸು ಅಂತಿದ್ರೆ ತೋರಿಸ್ತಿದ್ಲೇನ? ಆತರ ಎಲ್ಲ ಹೇಳಿದ್ದು ಪಬ್ಲಿಕ್ ಅಲ್ಲಿ ನಿನ್ನಂತವ್ರನ್ನ ನೇಣ ಹಾಕ್ಬೇಕು ಅಂತ. ತಾವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮತ್ತೆ ನಾನು ತೋರ್ಸು ಅಂತ ಕೇಳಿದ್ದು ಅದನ್ನಲ್ಲ. ಅವಳು ಬೆಳೆಸಿಟ್ಟವಳಲ್ಲ, ಅವಳು ಮಗಳು. ಅವಳನ್ನ ತೋರ್ಸು ಅಂತ ಕೇಳಿದ್ದು. ಹೌದಾ? ಅದ್ ಸರಿ, ಅವ್ರ ಮಗಳನ್ನ ನಿನ್ಗೆ ಯಾಕೆ ತೋರ್ಸ್ಬೇಕು? ನಾಳೆ ಅವಳ ಕತ್ತಿಗೆ ತಾಳಿ ಕಟ್ಟೋ ಗಂಡ ನಾನೇ ತಾನೆ. ನೀನಾ? ಹೌದು. ಇನ್ನೇನ್ ನೀನಾ? ಲೇ, ಈಗ ಓದ್ಲಲ್ಲ ನಮ್ಮತ್ತೆ, ಅವಳ ಗಂಡ ನಮ್ಮ ಮಾವ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಬ್ಯೂಟಿನ ನೋಡಿ ನಮಗೊಂದು ಹೆಣ್ಣು ಮಗು ಆದ್ರೆ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಮ್ಮಮ್ಮನ ಹತ್ರ ಶಾಪಾತ ಮಾಡಿದ್ದ. ನಮ್ಮಮ್ಮ ಸಾಯೋವಾಗ ನೀನ್ ಅವಳ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಸಾಟಾದ್ಲು. ಅದಕ್ಕೆ ನಮ್ಮ ಮಾವ ಮೊದಲನೇ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರು ಅಜ್ಜಿ ಲೇಹಿಯ ಮಾರವನು ಹೊಡ್ಕೊಂಡು ಹೋಗ್ಬಿಟ್ಟ. ಎರಡನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ಅವನ್ ಯಾರೋ ಜಲ್ಲಿ ಹೊಡಿಯವನು ಹೊಡ್ಕೊಂಡು ಹೋಗ್ಬಿಟ್ಟ. ಹೋಗ್ಲಿ, ಮೂರನೇ ಮಗಳನ್ನಾದ್ರೂ ಮದುವೆ ಮಾಡ್ಕೊಡ್ತಾನೆ ಅಂತ ಕಾದೆ. ನಿಮ್ಮ ಅಧ್ಯಕ್ಷ ಹೊಡ್ಕೊಂಡು ಹೋದ. ಇನ್ನು ಉಳಿದಿರೋದು ಒಂದೇ ಒಂದು ಪೀಸು, ಅದನ್ನಾದ್ರೂ ಕೊಡ್ತಾನೆ ಅಂತ ನೋಡಿದ್ರೆ ಅವಳನ್ನ ಸೀಕ್ರೆಟ್ ಆಗಿ ತೋರಿಸ್ದಂಗೆ ಸಾಕ್ತಾವನೆ. ಅದಕ್ಕೆ ತೋರ್ಸು ಅಂದ್ರೆ ತಪ್ಪ. ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ? ಡೈರೆಕ್ಟ್ ಆಗಿ ನಿಮ್ಮ ಮಾವನ್ನೇ ಕೇಳ್ಬೋದಿತ್ತಲ್ಲ. ಏನಂತ? ತೋರ್ಸು ಅಂತ. ಅಯ್ಯೋ, ನಮ್ಮ ಮಾವನಿಗೂ ತೋರ್ಸು ಅಂತ ಕೇಳಿದ್ನಲ್ಲ. ಅವನು ನಿಂತರನೇ ಅಪಾರ್ಥ ಮಾಡ್ಕೊಂಡು ಹಸು ಕೊಟ್ಟಿಗೆ ಕರ್ಕೊಂಡು ಹೋಗಿ ಬಿಚ್ಚಿ ತೋರ್ಸೇ ಬಿಟ್ಟ. ಆ ಶಾಕ್ ಅಲ್ಲಿ ನಾನು ದೂದು ಪೆಡ ದಿಗಂತ ತರ ಇದವನು ಮಳೆಯಲ್ಲಿ ನೆಂದ ಕಾಗೆ ತರ ಆಗ್ಬಿಟ್ಟಿದ್ದೀನಿ. ಅದ್ದೂಳು ಮಗ ಧೂಳ್, ಅದ್ದಿ ಮೆಕ್ಕ ಧೂಳ್. ಇವಳಿಗೆ ಸೀರೆ ಜೊತೆ ಆಟ ಆಡ್ತಾವಳೆ. ಒಬ್ಳೆ ಇದ್ದಿದ್ದು ಪಾಪ ಮೆಂಟ್ಲಾಗ್ಬಿಟ್ಟಿರ್ಬೇಕು. ಮೆಂಟ್ಲಾದ್ರೂ ಪರವಾಗಿಲ್ಲ, ಇವಳು ಹೆಂಗಾದ್ರೂ ಮಾಡಿ ಪಟಾಯಿಸಿ ಆ ಗೌಡನ್ನ ಗುಲಾಮನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದೊಳ್ಳು ಮಗ ಧೂಳ್. ನೇಣ ಹಾಕೊಂತಾವಳೆ. ಚೆನ್ನಾಗವಳೆ, ಯಾಕೆ ನೇಣ ಹಾಕತ್ತಿದ್ಲು? ಸದ್ಯ ಹೊಡಿಲಿಲ್ಲ. ಅಂಥ ವಿಶೇಷತೆಗಳು ಏನೂ ಇಲ್ಲ. ಆದ್ರೆ ಹೆಂಗಸರಿಗೆ, ಅದರಲ್ಲೂ ಮದುವೆ ಆಗದೆ ಇರತಕ್ಕಂತ ಹೆಣ್ಣು ಮಕ್ಕಳ ಜೀವನದಲ್ಲಿ ರಾಜಕುಮಾರನ ಆಗಮನದ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಅದೇನಾದ್ರೂ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ರಂತೋ ಎಲ್ಲವೂ ಕೂಡ ಶುಭಕರವಾಗಿರುತ್ತೆ, ಸುಖಕರವಾಗಿರುತ್ತೆ. ಅಂತ ಹುಡುಗನ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡ್ಕೋಬಹುದು. ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿ, ಆ ಕಂಬದಲ್ಲಿರುವನೇ, ಎಲ್ಲಿರುವನು?
ಎಲ್ಲೇ ಅವನು ನಿನ್ನ ಹಾರಿ ಅಯ್ಯೋ ಈ ಕಂಬದಲ್ಲೂ ಕಸ ಇದೆ. ಓ ಈ ಕಂಬದಲ್ಲೂ ಧೂಳಿದೆ. ನಾನು ಹೇಳ್ದಂಗೆ ಈ ಕಂಬದಲ್ಲೂ ಧೂಳಿದೆ. ಈ ಕಂಬದಲ್ಲಿ ಧೂಳಿದೆ. ಹರ ಹರ ಮಹಾದೇವ. ಅಯ್ಯಪ್ಪ, ಅಯ್ಯೋ ಇದು ಕೈ ಕರ್ಮ.